ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಯತ್ನಾಳ ಕಿಡಿಕಾರಿದ್ದಾರೆ. ನನ್ನ ಮೇಲೆ ಸುಖಾಸುಮ್ಮನೆ 70 ಕೇಸುಗಳನ್ನು ಹಾಕಿದ್ದಾರೆ. ಇದೇನು ಹಿಂದೂಸ್ತಾನವೋ ಪಾಕಿಸ್ತಾನವೋ ಅಂತ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್. ಬಾಗಲಕೋಟೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಬಿದ್ದಿದೆ. ನನ್ನ ಮೇಲೆ ಸುಖಾಸುಮ್ಮನೆ 70 ಕೇಸುಗಳನ್ನು ಹಾಕಿದ್ದಾರೆ. ಇದೇನು ಹಿಂದೂಸ್ತಾನವೋ ಪಾಕಿಸ್ತಾನನ ಅಂತ ಯತ್ನಾಳ್ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಇನ್ನೊಂದು ಕಡೆ DKಶಿ ಬೆಂಬಲಿಗರ ಕೇಸ್ಗಳನ್ನು ವಾಪಸ್ ಪಡೆದಿದ್ದಾರೆ. 2028ಕ್ಕೆ ನಮ್ಮ ಸರ್ಕಾರ ಬರಲಿ, ಆಗ ಹಿಂದೂಗಳ ಕೇಸ್ ವಾಪಸ್ ಪಡ್ಕೊಳ್ತೀನಿ. ಬಾಗಲಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತ್ನಾಳ್ನ ಆಲ್ರೆಡಿ BJP 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದೆ. ಮತ್ತು ನಮ್ಮ ಸರ್ಕಾರ ಬರಲಿ ಅಂತ ಹೇಳ್ತಾ ಇದ್ದಾರೆ. ಯಾವ ಸರ್ಕಾರ, ಯಾವ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದಾರೆ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಅವ್ರ ಮೇಲೆ ಹಾಕಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ, ಅಂದರೆ ಇಲ್ಲಿ ಸ್ಪೆಷಲಿ DK ಶಿವಕುಮಾರ್ CM ಸಿದ್ದರಾಮಯ್ಯನವರ ವಿರುದ್ಧವಾಗಿ ಯತ್ನಾಳಿಗೆ ಕಿಡಿಕಾರಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾಳೆ 2028ಕ್ಕೆ ನಮ್ಮದೇ ಸರ್ಕಾರ ಬರುವುದು. ಯಾರೇನು ಬೇಕಾದಲಾಗ ಹೊಡೆಯಲಾಕ ನಾವೇ ಸರ್ಕಾರದಾಗ ಇರೋವರು. ಅದಕ್ಕೆ ಎಲ್ಲರಿಗೂ ಕಿವಿ ಮಾತು ಹೇಳ್ತೀನಿ, ಯಾರ್ಯಾರು ಹಿಂದೂ ವಿರೋಧಿ ಯಾರನೋ MLA ಮುಖ್ಯಮಂತ್ರಿನ ಗೃಹ ಮಂತ್ರಿನ DCM ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಹೊಡಿಯೋದು, ಮುಗಿಸ್ಕೊಡೋದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿ ಇರ್ತೀವಲ್ಲ, ನಮ್ಗೆ ಗುರ್ತೈತಿ. ಆದರೆ ಹಿಂದಿನ ಹಂಗಿರೋದಿಲ್ಲ. ಹಿಂದಿನ ಹಂಗೆ 2028 ಮುಖ್ಯಮಂತ್ರಿ ಇರೋದಿಲ್ಲ. ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ. ಅವಾಗ ಒಂದೇ ಗಣಪತಿ ಮ್ಯಾಗ ಕಲ್ಲು ಒಗದಂದ್ರ ಅವನ ಮನಿ ಸಾಕು. ಪ್ರತಿಯೊಂದು ಗಣಪತಿಯಿಂದ ಒಂದು JCB ಬರ್ತೈತಿ.